ಡ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್. ಕಣ್ಣು ಕಾಣ್ತಿರ್ಲಿಲ್ಲ, ರಾತ್ರಿ ಹೊತ್ತು ತಡಕಾಡ್ತಿದ್ದೆ, ಇವಾಗ ಚೆನ್ನಾಗಿ ಕಾಣ್ತಾ ಇದ್ದದೆ. ನನಗೂ ಬ್ಯಾಕ್ ಪೇನ್ ಇತ್ತು, 1 ವರ್ಷ ಆಯ್ತು. 1 ವರ್ಷದಿಂದ ಯಾವುದೋ ತೊಂದರೆ ಇಲ್ಲ ನನಗೆ. ನಾನು ಗಂಗೋತ್ರಿಯಿಂದ ಬಂದದ್ದು. ಕಣ್ಣೂರಿ ಆಮೇಲೆ ರೆಡ್ ಎಲ್ಲ ಇತ್ತು. ಸೊ ಇವಾಗ ಅದು ಯಾವುದೂ ಪ್ರಾಬ್ಲಮ್ ಇಲ್ಲ. ಸೊ ನನ್ನ ಕಣ್ಣು ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ. ಒಂದು 5-10 ನಿಮಿಷ ಬಿಟ್ಟು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಆ ರೋಡಲ್ಲಿ ನಾನು ಡ್ರೈವ್ ಮಾಡ್ಕೊಂಡು ಹೋಗುವ ಆ ಕ್ಲಾರಿಟಿ ಇತ್ತು ತುಂಬ. ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು. ಸ್ನೇಹಿತರೆ, ಪ್ರತಿಯೊಂದು ಎಪಿಸೋಡ್ಗಳಲ್ಲೂ ಕೂಡ ಮನೆಮದ್ದನ್ನು ಮಾಡೋದು ಹೇಗೆ ಮತ್ತು ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಾವು ಅನಾರೋಗ್ಯದ ಸಮಸ್ಯೆಯಿಂದ ಸರಿ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾನು ನೀಡ್ತಾ ಬಂದಿದ್ದೀನಿ. ಸ್ನೇಹಿತರೆ, ಇವತ್ತು ಕೂಡ ಒಂದು ಅದ್ಭುತವಾದ ಒಂದು ಮನೆಮದ್ದನ್ನು ತೆಗೆದುಕೊಂಡು ಬಂದಿದ್ದೀನಿ ಮತ್ತು ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ. ಸ್ನೇಹಿತರೆ, ಮಾಡಬೇಕಾಗಿರೋದಿಷ್ಟೇ, ನಮಗೆ ಗೊತ್ತಿರತಕ್ಕಂಥ ಗಿಡಮೂಲಿಕೆಗಳನ್ನು ನಾವು ನೋಟ್ ಮಾಡಿಡಬೇಕು ಮತ್ತು ವಿಡಿಯೋದಲ್ಲಿ ಬರ್ತಕ್ಕಂಥ ಗಿಡಮೂಲಿಕೆಗಳನ್ನು ಆ ಸಂದರ್ಭದಲ್ಲಿ ನೀವು ವಿಡಿಯೋ ನೋಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೂಡ ನೋಟ್ ಮಾಡಬೇಕು. ಏನಕ್ಕೆ ಅಂತಂದರೆ, ಸಂಪೂರ್ಣವಾಗಿ ಸಮಸ್ಯೆ ಬಂದಾಗ ಆ ಒಂದು ಕ್ಷಣದಲ್ಲಿ ನಮಗೆ ಅದು ಉಳಿಯೋದಿಲ್ಲ. ಅದಕ್ಕೆ ನೋಟ್ ಮಾಡಬೇಕು ಅಂತ ನಾನು ಈ ಮೂಲಕ ನಿಮಗೆಲ್ಲರಿಗೂ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ತಲೆಯಲ್ಲಿ ಆಗ್ತಕ್ಕಂಥ ಹುಣ್ಣು, ಕೆಲವರಿಗೆ ತಲೆಯಲ್ಲಿ ಹುಣ್ಣಾಗಿರುತ್ತೆ, ಅದು ಕೆರೆದು ಗಾಯ ಆಗಿರುತ್ತೆ, ಅದು ವಾಸನೆ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಯಾವ ಮನೆಮದ್ದನ್ನು ಬಳಸಬೇಕು ಮತ್ತು ಯಾವ ಗಿಡಮೂಲಿಕೆಗಳನ್ನು ನಾವು ಬಳಸಬೇಕು, ನಮ್ಮ ಸುತ್ತಮುತ್ತ ಕಾಣ್ತಕ್ಕಂಥ ಗಿಡಮೂಲಿಕೆಗಳನ್ನು ಯಾವ ರೀತಿ ಬಳಸಿ ತರಬೇಕು, ಅದರಿಂದ ಯಾವ ರೀತಿ ಸಮಸ್ಯೆನ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ. ಇನ್ನೊಂದು ಅದ್ಭುತವಾದ ಒಂದು ವಿಶೇಷವಾದ ಒಂದು ಸೂಚನೆ ಏನಂತಂದರೆ, ಮದ್ಯಪಾನ ಮತ್ತು ಧೂಮಪಾನ ಯಾರು ಬಿಡಬೇಕು ಅಂತ ಇದ್ದೀರಾ ಅವರಿಗೆ ಇಲ್ಲಿ ಸಂಪೂರ್ಣವಾಗಿ ಬಿಡಲಿಕ್ಕೆ ಪರಿಪೂರ್ಣವಾದ ಒಂದು ಔಷಧಿ ಸಿಗುತ್ತೆ ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ಇರೋ ಅಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕಲಾಗುತ್ತದೆ. ತೋಟದ ಗುಡದಳ್ಳಿ ಮತ್ತು ನಮ್ಮ ಆಶ್ರಮದಲ್ಲಿ ಶಿವಾನಂದ ಆಶ್ರಮ, ಬಸವನಹಳ್ಳಿ, ರೈಲ್ವೆ ಸ್ಟೇಷನ್ ಹತ್ರ, ನೆಲಮಂಗಲ ಇಲ್ಲಿ. ಸ್ನೇಹಿತರೆ, ತಲೆಯಲ್ಲಿ ಆಗ್ತಕ್ಕಂಥ ಹುಣ್ಣನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದ ಮತ್ತು ಒಂದು ಸರಳವಾದ ಮಾಹಿತಿಯನ್ನು ನಾನು ಕೊಡ್ತೀನಿ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಇಷ್ಟು. ಬನ್ನಿ ಸೊಪ್ಪು. ಸ್ನೇಹಿತರೆ, ಬನ್ನಿ ಮರ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲಿ ಈ ಅಶ್ವತ್ಥ ಕಟ್ಟೆ ಇದೆ ಅದರ ಪಕ್ಕದಲ್ಲಿ ಮತ್ತು ದೇವಸ್ಥಾನಗಳು ಇರತಕ್ಕಂಥ ಜಾಗದಲ್ಲಿ ಬನ್ನಿ ಮರವನ್ನು ಸರ್ವೇ ಸಾಮಾನ್ಯವಾಗಿ ನಾವು ಕಾಣಿಸ್ತೀವಿ. ಬನ್ನಿ ಮರದ ಸೊಪ್ಪು, ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು ಇವನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೋಬೇಕು. ಇದನ್ನು ನಿಂಬೆ ರಸದ ಜೊತೆಯಲ್ಲಿ ನುಣ್ಣಗೆ ಹರಿಬೇಕು. ಸ್ನೇಹಿತರೆ, ನಿಂಬೆ ರಸದ ಜೊತೆಯಲ್ಲಿ ನುಣ್ಣಗೆ ಹರಿದು ಇದಕ್ಕೆ ಕಾಳು ಮೆಣಸುಗಳನ್ನು ಹಾಕಬೇಕು. ಒಂದು 4-5 ಕಾಳು ಮೆಣಸುಗಳನ್ನು ಹಾಕಬೇಕು ಮತ್ತು ಚಂದನ ಅಂದರೆ ಶ್ರೀಗಂಧವನ್ನು ಇದರ ಜೊತೆಯಲ್ಲಿ ತೇಯಬೇಕು. ಇಷ್ಟನ್ನು ತೇಯ್ದು ನುಣ್ಣಗೆ ಆಗೋ ರೀತಿಯಲ್ಲಿ ತೇಯ್ದು ಪೇಸ್ಟನ್ನು ಮಾಡಿಕೊಂಡು ಎಲ್ಲಿ ನಮ್ಮ ತಲೆಯಲ್ಲಿ ಹುಣ್ಣಾಗಿರುತ್ತೆ, ಕೆರೆತ ಬರ್ತಕ್ಕಂಥ ಗಾಯ ಎಲ್ಲಿ ಆಗಿರುತ್ತೆ ಆ ಹುಣ್ಣಿಗೆ ಇದನ್ನು ಹಚ್ಚಿದ್ದೆ ಆದರೆ ಸಂಪೂರ್ಣವಾಗಿ ಒಂದು 2-3 ದಿವಸದಲ್ಲಿ ಆ ಹುಣ್ಣು ಮಂಗಮಾಯವಾಗ್ತದೆ. ಸ್ನೇಹಿತರೆ, ಇಂಥ ಒಂದು ಸರಳವಾದ ಮನೆಮದ್ದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಇವತ್ತು. ಇನ್ನು ಮುಂದೆ ಸಾವಿರಾರು ಮನೆಮದ್ದುಗಳನ್ನು ತೆಗೆದುಕೊಂಡು ಬರ್ತೀನಿ. ಸಾವಿರಾರು ಗಿಡಮೂಲಿಕೆಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅಲ್ಲಿವರೆಗೆ ಕಾಯ್ತಾರೆ ಸ್ನೇಹಿತರೆ. ನಮಸ್ಕಾರ.